ನಮಸ್ತೆ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸರ್ವಿಸ್ DIY ಡು ಇಟ್ ಯೋರ್ ಸೆಲ್ಫ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಕನ್ನಡತಿ ಸಾವಿತ್ರಿ ಸದಾವರ್ತಿ. ಹೇಗಿದ್ದೀರಾ? ಸೂಪರ್ ಅಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತೇನು ಸಮಾಚಾರ? ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಹೇಳಲಿಕ್ಕೆ ಬಂದಿದ್ದೀನಿ. ಹೆಲ್ದಿ ಬಿಕಾಸ್ ಎಲ್ಲರೂ ಈಗ ಡಯಟ್ ಅಂತ ಫಾಲೋ ಆಗ್ತಾ ಇದ್ದಾರೆ. ಬ್ರೇಕ್ಫಾಸ್ಟಲ್ಲೂ ನಾವೇನು ತಿಂತಾ ಇದೀವಿ ಅದರಲ್ಲೂ ಡಯಟ್ ಇರಬೇಕು. ಅದನ್ನು ತಿನ್ನಬೇಕಾದ್ರೂ ತುಂಬ ಆಲೋಚನೆ ಮಾಡ್ತಾರೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಅಲ್ವಾ. ಸೊ ಅದಕ್ಕೆ ಇವತ್ತು ನಾನು ನಿಮಗೊಂದು ಹೆಲ್ದಿ ಡಯಟ್ ಬ್ರೇಕ್ಫಾಸ್ಟ್ನ ಹೇಳಲಿಕ್ಕೆ ಬಂದಿದ್ದೀನಿ. ಫಟಾಫಟ್ ಅಂತ ಮಾಡಿಬಿಡ್ಬೋದು. ನೀವು ಈಗ ಅಂದ್ಕೊಂಡ್ರೆ ಈಗಲೇ ಮಾಡಿಬಿಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಏನೇನು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಹಾಗೆ ಅದಕ್ಕೂ ಮುಂಚೆ ಅದರಲ್ಲಿರೋ ಒಂದಷ್ಟು ಬೆನಿಫಿಟ್ಸ್ನ ನಾವು ತಿಳ್ಕೊಳ್ಳೋಣ. ಏನಪ್ಪ ಇದು ಬ್ರೇಕ್ಫಾಸ್ಟ್? ಯಾವುದಪ್ಪ ಇದು ಅಂದರೆ ಇಟ್ಸ್ ಅ ರಾಗಿ ದೋಸಾ. ಯೂಶ್ವಲಿ ರಾಗಿಯಿಂದ ತುಂಬ ರೆಸಿಪೀಸ್ ಮಾಡ್ತೀವಲ್ಲ, ಅದರಲ್ಲೂ ಇದನ್ನು ನಾನು ಟ್ರೈ ಮಾಡಿದ್ದೀನಿ, ಸಕ್ಕತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಮೂವ್. ರಾಗಿನ ಮಕ್ಕಳಿಗೆ ರಾಗಿ ಸರಿ ಆಗಿರ್ಬೋದು, ಚಿಕ್ಕ ಮಕ್ಕಳಿಗೆ ರಾಗಿ ಸರಿ, ಸ್ವಲ್ಪ ದೊಡ್ಡವ್ರಿಗೆ ರಾಗಿ ರೊಟ್ಟಿ ಅಥವಾ ಮುದ್ದೆ.
ಹಾಕಬೇಕಾದ್ರೆ ಈಸಿಯಾಗಿ ನಮಗೆ ಫ್ಲಿಪ್ ಮಾಡಲಿಕ್ಕೆ, ತೆಗೆದು ರಿಟರ್ನ್ ಹಾಕಲಿಕ್ಕೆ ಬರೋದಿಲ್ಲ. ತವಾಗೆ ಅಂಟುತ್ತಾ ಇರುತ್ತೆ. ತವಾಗೆ ಆ ಥರ ದೋಸೆ ಅಂಟಬಾರ್ದು ಅಂದರೆ ಒಂದು ಆನಿಯನ್ ತೊಗೊಂಡು ಅದನ್ನು ಹಾಫ್ ಕಟ್ ಮಾಡಿ